ರಾಣಿ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ರಾಣಿಗಂತೂ ತುಂಬ ಜ್ವರ ಬಂದಿರುತ್ತೆ. ಸತ್ಯ ಅವರು ಆಸ್ಪತ್ರೆಗೆ ಕರ್ಕೊಂಬಂದಿರ್ತಾರೆ. ಆದರೆ ರಾಣಿದೊಂದು ಫ್ರೆಂಡು ಅನ್ನೋ ಜಪನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಸತ್ಯ ಹೇಳ್ತಾನೆ, ನೋಡು ರಾಣಿ, ನಿನಗೆ ನಾನು ಮುಖ್ಯ ಅಂತ ಆದರೆ ಇನ್ಯಾವತ್ತೂ ನೀನು ನಿನ್ನ ಫ್ರೆಂಡನ್ನ ಭೇಟಿ ಆಗಬಾರ್ದು, ನೋಡಬಾರ್ದು, ಅವ್ರ ವಿಚಾರನೇ ಮಾತಾಡಬಾರ್ದು. ನಿನಗೆ ನಾನು ಮುಖ್ಯನಾ ಅಥವಾ ಫ್ರೆಂಡ್ ಮುಖ್ಯನಾ ಅಂತ ರಾಣಿ ಮುಂದೆ ಹೇಳ್ತಾರೆ. ಆದರೆ ರಾಣಿ ಮಾತ್ರ ಏನೂ ಮಾತಾಡೋದೇ ಇಲ್ಲ. ಹೀಗೆ ಬಿಟ್ಟರೆ ಆಗಲ್ಲ. ರಾಣಿ ಮತ್ತು ಬಾಲ ಯಾವಾಗಾದ್ರೂ ಮಾತಾಡ್ತಾ ಪರಿಚಯದಲ್ಲಿ ಗೊತ್ತಾಗೇ ಬಿಡುತ್ತೆ ಅಂತ ಈ ಕಡೆ ಸತ್ಯನಿಗಂತೂ ತುಂಬ ಚಿಂತೆ ಆಗ್ತಾನೆ ಇರುತ್ತೆ. ಆದರೆ ಕೊನೆಯದಾಗಿ ಸತ್ಯ ರಾಣಿ ಮುಂದೆ, ನೋಡು ರಾಣಿ, ನಿನಗೆ ಮಾವ ಮುಖ್ಯನಾ ನಿನ್ನ ಫ್ರೆಂಡ್ ಮುಖ್ಯನಾ? ನಿನಗೆ ಮಾವನೇ ಬೇಕು, ಮಾವನೇ ಮುಖ್ಯ ಅಂತಾದರೆ ಇನ್ಯಾವತ್ತೂ ನಿಂದು ಆ ಫ್ರೆಂಡನ್ನ ಮಾತಾಡ್ಸೋಕ್ಕಾಗಲಿ ಅವ್ರನ್ನ ನೋಡೋಕ್ಕಾಗಲಿ ನೀನು ಹೋಗಬಾರ್ದು ಅಂತ ನನಗೆ ಮಾತು ಕೊಡಬೇಕು ಅಂತ ಈ ಕಡೆ ಸತ್ಯ ಅಂತೂ ಬಲವಾಗಿ ತೀರ್ಮಾನ ಮಾಡೇ ಹೇಳಿಬಿಡ್ತಾನೆ. ಕೊನೆಯದಾಗಿ ರಾಣಿಗೆ ಮನಸ್ಸೇ ಇರಲ್ಲ. ಯಾಕಂದರೆ ಬಾಲ ಅಂದರೆ ಅವಳಿಗೆ ಅಷ್ಟು ಇಷ್ಟ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಬಾಲ ತುಂಬ ಕಷ್ಟಗಳಲ್ಲಿ ರಾಣಿಗೆ ಜೊತೆಯಾಗಿದ್ದ. ಹಾಗಾಗಿ ಬಾಲನಂಥ ಫ್ರೆಂಡ್ಸ್ ನನಗೆ ಸಿಕ್ಕಿರೋದೇ ಅಪರೂಪ. ಅಂಥದ್ರಲ್ಲಿ ಅವ್ರು ನನ್ನ ಅಪ್ಪನ ಹುಡ್ಕೊಂಡು ಬರ್ತಾರೆ ಅಂತ ಬೇರೆ ಮಾತು ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ಅವ್ರ ಹತ್ರ ಮಾತಾಡ್ಸಲ್ಲ ಅಂದರೆ ಹೇಗೆ ಅಂತ ಮನಸ್ಸಲ್ಲೇ ಹೇಳ್ಕೊಂಡು, ಆದರೆ ಎಲ್ಲದಕ್ಕಿಂತ ಮುಖ್ಯ ನನ್ನ ಮಾವ ಅಂತ, ಆಯಿತು ಮಾವ, ನಾನು ಇನ್ಯಾವತ್ತೂ ನನ್ನ ಫ್ರೆಂಡ್ ಹತ್ರ ಮಾತಾಡೋಕ್ಕಾಗಲಿ ಅವ್ರನ್ನ ನೋಡೋಕ್ಕಾಗಲಿ ನಾನು ಹೋಗಲ್ಲ. ನನಗೆ ಎಲ್ಲರಿಗಿಂತ ನೀನು ಅಮ್ಮನೇ ಮುಖ್ಯ ಅಂತ ಕೊನೆಯದಾಗಿ ರಾಣಿ ಸತ್ಯನಿಗೆ ಮಾತು ಕೊಟ್ಟೇ ಬಿಡ್ತಾಳೆ. ಇದು ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ.